ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಇವತ್ತು ಏನಂದರೆ ನಮ್ಮ ಭಾರತೀಯ ಬಸ್ಸಲ್ಲಿ ವಿಕೋಟಾಯಿಂದ ಚಿಕ್ಕಬಳ್ಳಾಪುರ ಹೋಗೋ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂತ ಬಂದಿದ್ದೀವಿ ಕೋಲಾರ್ಗೆ. ಈಗ ಕೋಲಾರ್ಗೆ 7:45 ಬರುತ್ತೆ. ಬನ್ನಿ ಜರ್ನಿ ಮಾಡೋಣ, ಯಾವ ಥರ ಇದೆ ಏನು ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ. ನಮ್ಮ ಹೊಸ ಇದು ರೀಫರ್ಬಿಶ್ಡ್ BS6 ಗಾಡಿ ವಿಕೋಟಾಯಿಂದ ಚಿಕ್ಕಬಳ್ಳಾಪುರಿಗೆ. ಟೈಮಿಂಗ್ಸ್ ಎಲ್ಲ ಸ್ಟಾಪ್ ಹತ್ರ ಕೇಳೋಣ. ಬನ್ನಿ, ಇವತ್ತು ಹೊಸ BS6 ಅಲ್ಲಿ ಟ್ರಾವೆಲ್ ಮಾಡೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ರೆಡಿಯಾಗಿರೋದು ಬಂದು ಆಲ್ಫಾ ಮೋಟರ್ಸಿಂದ ನೋಡಿ. ಚಿಕ್ಕಬಳ್ಳಾಪುರ, ವಿಕೋಟ, ಕೋಲಾರು, KGF ವೈ ಹಾಕಿದ್ದಾರೆ ನೋಡಿ. ಸೈಡ್ ವ್ಯೂ ಈ ಥರ ಇದೆ. ಗಾಡಿ ಸ್ವಲ್ಪ ಮಳೆ ಬಂತಲ್ವಾ, ಅದರಿಂದ ಸ್ವಲ್ಪ ಗಲೀಜಾಗಿ ಕಾಣಿಸ್ತಾ ಇದೆ ನೋಡಿ. ಆಲ್ಫಾ ಮೋಟರ್ಸಿಂದ ರೆಡಿಯಾಗಿರೋದು. ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ TVs ಇಟ್ಟಿದ್ದಾರೆ ತುಂಬ ಚೆನ್ನಾಗಿ. ಮತ್ತು ನೋಡಿ, ಇದು BS6 ಗಾಡಿ ಬಾಡಿ ರೀಬಿಲ್ಡ್ ಮಾಡಿರೋದು. ಪ್ಲಸ್ ಬಂದ್ಬಿಟ್ಟು ಆಡಿಯೋ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ಲಸ್ ಬಂದ್ಬಿಟ್ಟು ಇಲ್ಲಿ ನೋಡಿ 2 TV ಇಟ್ಟಿದ್ದಾರೆ. ಮತ್ತು ಇದು ಯಜಮಾನ್ರವರ ಫೋಟೋಸು. ಮತ್ತು ನೋಡಿ ಸೀಟಿಂಗ್ ನೋಡಿ, 3+2 ಸೀಟಿಂಗ್ ಕಾಂಬಿನೇಷನು. ತುಂಬ ಕಂಫರ್ಟಬಲ್ ಆಗಿ ರೀಸೆಂಟಾಗಿ ರೆಡಿ ಮಾಡಿಸಿರೋದು ಗಾಡಿ. ತುಂಬ ಚೆನ್ನಾಗಿ ಬಂದಿದೆ, ಗಾಡಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬಂದ್ಬಿಟ್ಟು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ CCTV ಇಟ್ಟಿದ್ದಾರೆ. ಪ್ಲಸ್ ಬಂದ್ಬಿಟ್ಟು ನೋಡಿ, ಮೇಲ್ಗಡೆ ಸೀಲಿಂಗ್ ರೂಫ್ ಎಲ್ಲ ತುಂಬ ಸೂಪರಾಗಿ ಮಾಡಿಸಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಇದು BS6 ಬಾಡಿ ಫುಲ್ ಕಂಪ್ಲೀಟ್ ರೀಬಿಲ್ಡ್ ಮಾಡಿರೋದು. ಓಕೆ ನೋಡಿ ಯಾವ ಥರ ಇದೆ. ನಿಮ್ಮ ಹೆಸರಣ್ಣ? ಸುಮಾರು ಎಷ್ಟು ವರ್ಷದಿಂದ ಭಾರತೀಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 5 ವರ್ಷ. ಅಣ್ಣ, ನೀವು ಯಾವ್ದೆಲ್ಲ ರೂಟ್ಸ್ ಮಾಡಿದ್ದೀರಾ ಅಣ್ಣ ನೀವು? ಕೋಲಾರ, KGF, ಓಕೆ. ವಿಕೋಟ, ಚಿಕ್ಕಬಳ್ಳಾಪುರ, ಓಕೆ. ಕುಪ್ಪಂ, KGF, ಓಕೆ. ಮದನಪಲ್ಲಿ, ಕೋಲಾರ, ಓಕೆ. ಶ್ರೀನಿವಾಸಪುರಂ, ಇದು ಮದನಪಲ್ಲಿ, ಕುಪ್ಪಂ. ಓಕೆನಾ, ಸರಿ. ಭಾರತಿ ಬಗ್ಗೆ ಹೇಳಿ ಅಣ್ಣ, ನಿಮ್ಗೆ ಏನ್ ಅನ್ಸುತ್ತೆ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನನಗೇನೋ ಒಳ್ಳೇದು ಅನ್ಸುತ್ತೆ.
ಓಕೆ ಬಂದೇನು 6-7 ವರ್ಷ ಆಯ್ತು. ಓಕೆ ನನಗೇನು ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಓಕೆ ಓನರು ಒಳ್ಳೆಯವ್ರೆ. ಓಕೆ ಓಕೆ ಸ್ಟಾಫ್ ಅವರು ಚೆನ್ನಾಗವ್ರೆ. ಓಕೆ ಓಕೆ ಏನು ತೊಂದರೆ ಏನಿಲ್ಲ. ಮತ್ತೆ ಈಗ ನಿಮ್ಗೆ ಹೊಸ ಗಾಡಿ ಕೊಟ್ಟಿದ್ದಾರೆ, ಹೊಸ ಗಾಡಿ ಕೊಟ್ಟವ್ರೆ. ಏನ್ ಅನ್ಸುತ್ತಣ್ಣ? ಏನು ಚೆನ್ನಾಗೈತೆ, ಚೆನ್ನಾಗಿದೆ. ಇಲ್ಲ ಅಂದ್ರೆ ಗಾಡಿ ಚೆನ್ನಾಗಿದ್ದು ನೀವು ಫ್ರೀ ಬಿಟ್ಬಿಟ್ಟು ಸ್ವಲ್ಪ ಲಾಸ್, ಗಾಡಿ ಲಾಸ್ ಆದ್ರೆ ಓನರ್ಗೆ ಲಾಸ್ ಆದ್ರೆ ಅವ್ರು ಯೋಚನೆ ಮಾಡಿಲ್ಲ. ರೂಟ್ಗೆ ಹೊಸ ಗಾಡಿ ಬಿಡ್ಬೇಕಂತ ಹೊಸ ಗಾಡಿ ಕೊಟ್ಟವ್ರೆ ನಮ್ಗೆ. ಓಕೆ ಓಕೆನಾ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಮಾಹಿತಿ ಕೊಟ್ಟಿದ್ದೀನಿ, ನಿಮ್ ಜೊತೆ ಟ್ರಾವೆಲ್ ಮಾಡೋದು ತುಂಬಾ ಖುಷಿ ಆಯ್ತಣ್ಣ. ಥ್ಯಾಂಕ್ ಯು. నమస్తేనా. నమస్తేనా. మీ పేరేనా? నా పేరు జేమ్స్. సుమారు ఎన్ని ఏళ్ళు ఇంకా భారతీయులో ఉన్నారన్న? 28 ఇయర్స్. మళ్ళీ అన్న ఈ బస్సు టైమింగ్స్ ఫస్ట్ ట్రిప్ ఎక్కడ స్టార్ట్ చేస్తారు? ఫస్ట్ శ్రీకోటలో ఫస్ట్ ట్రిప్. ఓకేనా. 5:55. ఓకేనా. ఇచ్చేసి చిప్ల వరకు 9:15 వస్తాము. సరేనా. తిరిగా ఇక్కడ 9:30కి ఇస్తాము. ఓకేనా. 11:30కి కోలార్ పోతాము. ఓకేనా. కోలార్ ఇంకా 12 గంటలకు ఇచ్చి 1:30కి వస్తాము. ఓకేనా. తిరిగి 4 గంటలకి ఇస్తాము. ఓకేనా. 4 గంటలకు పోయి వీకోట 9:10కి పోతాము. వీకోట ఓకేనా. అన్న వీకోట నుంచి రూట్ ఏమైనా వస్తారు? రూట్ చెప్పండి అన్న. వీకోట రాజ్పేట రోడ్. ఓకే. కేజీఎఫ్. ఓకే. బంగారుపేట. ఓకే. కోలారు. ఓకే. హెచ్ గ్రాస్. ఓకేనా. విజయపుర. ఓకేనా. చిక్బలాపుర. అన్న టికెట్ రేటు వీకోట నుంచి ఇక్కడికి ఎంతనా వస్తుంది రేటు? 160 రూపాయలు ఛార్జ్. 160. వీకోట ఉంది చిక్బలాపురకి 160 రూపాయలు టికెట్. అన్న మీరు భారతి గురించి చెప్పండి అన్న. మీరు ఇన్నేళ్ళుగా పనిచేస్తారు, మీకేమనిపిస్తుంది అట్లా? నేను 28 ఏళ్ళుగా పని చేస్తా ఉన్నాము. ఓకేనా. ఇద్దరు చెల్లికి పెళ్లి చేసినాము. ఓకేనా. నా తమ్ముడికి పెళ్లి చేసుకున్నాము. ఓకేనా. నాకు పెళ్లి చేసినాము. ఓకే. పనిలే మా కూతురు ఇప్పుడు డాక్టర్ చదువుతా ఉంది. ఓకేనా. అన్ని మా యజమాని లెక్క. మా యజమాను బాగా చేస్తారు నాకు. ఓకే. మా యజమానుకు ఇది లాస్ అయిపోయింది బండి. కొత్త ఫ్రీ ఇచ్చేసి మా యజమానికి ఫుల్ లాస్ అయిపోయా. లాస్ అయితే కూడా జనాలు బాగుండాలా. పాత బండి దానికోసం కొత్త బండి ఇచ్చినారు. జనాలు బాగుండాలా. మీతో ట్రావెల్ చేస్తే చాలా సంతోషంగా ఉంది. థ్యాంక్స్ అన్న. థ్యాంక్స్. ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನಿ. ಈಗ ನಾವು ಭಾರತಿ ಬಸ್ಸಲ್ಲಿ ವಿಕೋಟದಿಂದ ಚಿಕ್ಕಬಳ್ಳಾಪುರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ 7:45ಗೆ ನಮಗೆ ಕೋಲಾರಲ್ಲಿ ಬಂದಿದೆ ಗಾಡಿ. ಈಗ ಕೋಲಾರ 7:45 ಬಿಟ್ಟಿದ್ದೀವಿ. ಬನ್ನಿ ಜರ್ನಿ ಮಾಡೋಣ. ಅದು ರೈಟ್ ಸೈಡ್ ಹೋದರೆ ನಿಮಗೆ ಶ್ರೀನಿವಾಸಪುರ ರೋಡ್ ಹೋಗುತ್ತೆ. ನಾವು ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಈಗ ರೂಟ್ ಬಂದ್ಬಿಟ್ಟು ಏನಂದರೆ ವಿಕೋಟ, KGF, ಕೋಲಾರು, ಹೆಚ್ ಕ್ರಾಸು, ವಿಜಯಪುರ, ಚಿಕ್ಕಬಳ್ಳಾಪುರ. ಕೋಲಾರ
ರೋಡು ಸ್ಟ್ರೈಟ್ ರೋಡು ತುಂಬ ಚೆನ್ನಾಗಿರುತ್ತೆ. ಚಿಕ್ಕಬಳ್ಳಾಪುರಗೆಲ್ಲ ಶಾರ್ಟ್ಕಟ್ ಕೋಲಾರಿಂದ ಈ ರೋಡು. ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಬಸ್ಸಸ್ಸು ಆ ಕಡೆ ಹೋಗ್ತಾರೆ, ಶ್ರೀನಿವಾಸಪುರ ಹೋಗಿ ಮತ್ತು ಚಿಕ್ಕಬಳ್ಳಾಪುರ ಬರ್ತಾರೆ ಚಿಂತಾಮಣಿ ಮೇಲೆ. ಬಟ್ ಈ ಕೆಲವು ಬಸ್ ಮಾತ್ರ ಇದೆ, ಡೈರೆಕ್ಟಾಗಿ ಹೋಗ್ತಾರೆ. ಒಂದು SVMS ಮತ್ತು ನಮ್ಮ ಭಾರತಿ ಬಸ್ ಅವರು. ಇದು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಎಂಟ್ರಿ ಆಗಿದ್ದೀವಿ. ಈಗ ವೇಮಗಲ್ ಬಂದಿದ್ದೀವಿ. ಇದು 50 ಕಿಲೋಮೀಟರ್ಸ್ ಇದೆ ಚಿಕ್ಕಬಳ್ಳಾಪುರ್ಗೆ. ಇಲ್ಲಿಂದ ಕೈವಾರಗೆ ರೈಟ್ಗೆ 20 ಕಿಲೋಮೀಟರ್ಸು, ದೇವನಹಳ್ಳಿಗೆ ಸ್ಟ್ರೈಟು 38 ಕಿಲೋಮೀಟರ್ಸು. ಇಲ್ಲಿ ದೇವರಾಯ ಸ್ವಾಮಿ ದೇವಾಲಯ ಟೆಂಪಲ್ ಇದೆ. ಇಂಡಸ್ಟ್ರಿಯಲ್ ಏರಿಯಾ, ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಇದು. ನೋಡಿ, ರೋಡೆಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಇದು ನೋಡಿ, ಸಕ್ಕತ್ತಾಗಿದೆ ರೋಡು. ಇಂಡಸ್ಟ್ರಿಯಲ್ ಏರಿಯಾ ಅಂತ. ಕ್ರಾಸ್ ಬಂದಿದ್ದೀವಿ. ಈಗ ಟೈಮ್ 8:15 ಆಗ್ತಾ ಇದೆ. ಕ್ರಾಸಲ್ಲಿ 8:15ಗೆ ನೋಡಿ. ರೈಟ್ಗೆ ಹೋದ್ರೆ ಚಿಂತಾಮಣಿ, ಲೆಫ್ಟಲ್ಲಿ ಬಂದರೆ ಬ್ಯಾಂಗ್ಳೂರು, ಸ್ಟ್ರೈಟ್ ಹೋದ್ರೆ ದೇವನಹಳ್ಳಿ ಮತ್ತು ವಿಜಯಪುರ ಹೋಗುತ್ತೆ. ಕ್ರಾಸು 8:15 ಆಯಿತು ನೋಡಿ. ಕ್ರಾಸಲ್ಲಿ 8:15 ಆಯಿತು. 8:20 ಆಗ್ತಾ ಇದೆ, ಬಂದಿದೆ. ಜನ ಎಲ್ಲ ಫ್ರೀ ಬಸ್ಗೆ ಹೋಗ್ತಾ ಇದ್ದಾರೆ. ನಮ್ಮ ಭಾರತಿ ಬಸ್ಸಲ್ಲಿ ನೋಡಿ ಎಷ್ಟು ಖಾಲಿಯಾಗಿದೆ. ನೋಡಿ, ಗೌರ್ಮೆಂಟ್ ಗಾಡಿಯಲ್ಲಿ ಎಲ್ಲರೂ ಸುಮಾರು ಜನ ಹೋಗ್ತಾ ಇದ್ದಾರೆ.
ಪಾಪ ಪ್ರೈವೇಟ್ ಬಸ್ಸಸ್ ಅವರೆಲ್ಲ ತುಂಬ ಕಷ್ಟಪಡ್ತಾರೆ ಈ ರೂಟ್ಗಳಲ್ಲಿ. ಅವರೆಲ್ಲ ಹೊಸ ಗಾಡಿ ಹಾಕಿ ಎಲ್ಲ ಇದು ಮಾಡಿ ಪಾಪ ಇವ್ರಿಗೇನಂದರೆ ಕಲೆಕ್ಷನ್ ಆಗಲ್ಲ, ಗಾಡಿಗೆ ಡೀಸೆಲ್ ಕಾಸು ಬರಲ್ಲ, ಓಡಿಸ್ತಾ ಇದ್ದಾರೆ. ಬೇಜಾರಾಗುತ್ತೆ, ಕಲೆಕ್ಷನ್ ಇಲ್ಲ, ಜನ ಇಲ್ಲ. ಅಂತೂ ಸೂಪರ್ ಆಗಿದೆ ಇವತ್ತು. ಮುಂದೆ ಟ್ರಕ್ ಹೋಗ್ತಾ ಇದೆ, ಏನೋ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇಲ್ಲ. ಪಾಪ ಅವರು ಟ್ರೈ ಮಾಡ್ತಾ ಇದ್ದಾರೆ ಓವರ್ಟೇಕ್ ಮಾಡೋಕ್ಕೆ. ಜಂಗಮ್ಮನ ಕೋಟೆ ಕ್ರಾಸ್ ಇದು 35 ಆಗ್ತಾ ಇದೆ. ಜಂಗಮ್ಮನ ಕೋಟೆ ಕ್ರಾಸ್ಗೆ ಬಂದಿದ್ದೀವಿ. ಇಲ್ಲಿಂದ 14 ಕಿಲೋಮೀಟರ್ ಶಿಡ್ಲಘಾಟ. ಸ್ಟ್ರೈಟ್ ಹೋಗ್ತಾ ಇದ್ದೀವಿ ವಿಜಯಪುರಕ್ಕೆ. ವಿಜಯಪುರ ಬಂದಿದ್ದೀವಿ. ಇಲ್ಲಿ ಲೆಫ್ಟ್ ತಗೊಂಡ್ರೆ ವಿಜಯಪುರ ಬೈಪಾಸು, ಮತ್ತೆ ನಾವು ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಊರೊಳಗಡೆ ಹೋಗಿ ಮತ್ತೆ ಚಿಕ್ಕಬಳ್ಳಾಪುರ ರೋಡ್ ಕನೆಕ್ಟ್ ಆಗ್ತೀವಿ. ಇಲ್ಲೇ ಬಂದ್ವಿ ವಿಜಯಪುರ ಬೈಪಾಸ್ ರೋಡು. ಇದು ಸ್ಟ್ರೈಟ್ ಹೋದ್ರೆ ವಿಜಯಪುರ ಊರೊಳಗಡೆ ಹೋಗ್ತಾ ಇದ್ದೀವಿ. ಎಂಟು ಮುಕ್ಕಾಲು ಆಗ್ತಾ ಇದೆ. ಈಗ ವಿಜಯಪುರ ಬರ್ತಾ ಇದ್ವಿ. ವಿಜಯಪುರ ಬಸ್ ಸ್ಟ್ಯಾಂಡು. ಎಂಟು ಮುಕ್ಕಾಲಿಗೆ ವಿಜಯಪುರ ಬಂದಿದೆ ಬಸ್ಸು. ನೋಡಿ ವಿಜಯಪುರ ಬಸ್ ಸ್ಟಾಪು.
ಇಂದ ತುಂಬ ಕನೆಕ್ಟಿವಿಟಿ ಇದೆ, ಯಾಕಂದರೆ ಹೊಸಕೋಟೆಗೆಲ್ಲ ಬಸ್ಸಸ್ ಸಿಗುತ್ತೆ. ಪ್ಲಸ್ ಬಂದ್ಬಿಟ್ಟು ತುಂಬ ಶಿಡ್ಲಘಟ್ಟ ಪ್ಲಸ್ ಎಲ್ಲ ಪ್ಲೇಸ್ಗೂ ಬಸ್ಸಸ್ ಸಿಗುತ್ತೆ ವಿಜಯಪುರದಿಂದ. ಕೋಲಾರ ಘಾಟಿ ಸುಬ್ರಹ್ಮಣ್ಯ ಬಸ್ ಇದು, ಮುಂದೆ KSRTC ನೋಡಿ. SLN ಬಂದಿದೆ. ಲೆಫ್ಟ್ ಆದರೆ ಬ್ಯಾಂಗ್ಳೂರ್ಗೆ ಹೋಗ್ಬೋದು, ನಾವು ಸ್ಟ್ರೈಟ್ ಹೋಗ್ತೀವಿ. बोलिए कि सर जी हम लोग यहाँ आए 10 आदमी, बोलिए। अच्छा अच्छा ठीक है. ತುಂಬ ಕಂಜೆಸ್ಟೆಡ್ ಇದೆ ರೋಡು. ಗಾಡಿ SLV ಯಾವುದೋ ಟೂರ್ ಗಾಡಿ. ನೋಡಿ ನಂದಿ ಕಾಣಿಸ್ತಾ ಇದೆ, ಹೊರಗಿದೆ. ಬ್ಯಾಂಗ್ಳೂರ್ ಹೈವೇಗೆ ರೀಚ್ ಆಗ್ತಾ ಇದ್ದೀವಿ. ನೋಡಿ ಇದೆ ಮೇಲ್ಗಡೆ NH48 ಬ್ಯಾಂಗ್ಳೂರ್ ಹೈದ್ರಾಬಾದ್. ಏನು ನಾವು ಇಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ಬಿಟ್ಟು ಕಡೆ ಹೋದರೆ ನಂದಿ ಹಿಲ್ಸ್ಗೆ ದಾರಿ. ಇಲ್ಲಿಂದ 20 ಕಿಲೋಮೀಟರ್ ನಂದಿ ಹಿಲ್ಸ್ ಇದೆ. ಡಾಬರ್ಪೇಟ್ಗೆ 65, 25 ದೊಡ್ಡಬಳ್ಳಾಪುರ. ಸ್ವಲ್ಪ ಹೊತ್ತಿಗೆ ನ್ಯಾಷನಲ್ ಹೈವೇ ಜಾಯಿನ್ ಮಾಡ್ತೀವಿ, ಬ್ಯಾಂಗ್ಳೂರ್ ಹೈದ್ರಾಬಾದ್ ಹೈವೇ. ಬನ್ನಿ, ಈಗ ನ್ಯಾಷನಲ್ ಹೈವೇ ಜಾಯಿನ್ ಮಾಡಿದ್ದೀವಿ. ಬ್ಯಾಂಗ್ಳೂರ್ ಹೈದ್ರಾಬಾದ್ ಹೈವೇ ಇದು. ರೋಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ ಇದೆ ಇಲ್ಲಿ. ಸೊ ದಟ್ ಎಲ್ಲ ಡೈವರ್ಷನ್ಸ್ ಇದೆ.
ಇಲ್ಲಿ ಚಿಕ್ಕಬಳ್ಳಾಪುರ್ಗೆ ಅರೌಂಡ್ ದೊಡ್ಡ ಟ್ರಾಫಿಕ್ಕು ಕಂಜೆಸ್ಟೆಡ್ ಯಾವಾಗಲೂ ಇಲ್ಲಿ. ಚಿಕ್ಕಬಳ್ಳಾಪುರ್ಗೆ 6 ಕಿಲೋಮೀಟರ್ಸು, ಅನಂತಪುರ್ 155, ಹೈದರಾಬಾದ್ಗೆ 513 ಕಿಲೋಮೀಟರ್ಸು. ನಾವು ಊರೊಳಗಡೆ ಹೋಗ್ತಾ ಇದ್ದೀವಿ, ಚಿಕ್ಕಬಳ್ಳಾಪುರ ಊರೊಳಗಡೆ. ರೈಟ್ಗೆ ಹೋದರೆ ನಿಮಗೆ ಹೈದರಾಬಾದ್ ಹೈವೇ. ಚಿಕ್ಕಬಳ್ಳಾಪುರ್ಗೆ ಇಲ್ಲಿಂದ 6 ಕಿಲೋಮೀಟರ್ಸ್ ಇದೆ. ಹೇಳ್ಬೇಕಂದ್ರೆ ಇದು 6 ಕಿಲೋಮೀಟರ್ಸು ಲಾಂಗು ಇನ್ಸೈಡ್ಗೆ, ಯಾಕಂದರೆ ಅಷ್ಟು ಲಾಂಗಾಗಿ ಇದಿರುತ್ತೆ. HSC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಳ್ಳಾಪುರ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕಬಳ್ಳಾಪುರ. ಮತ್ತು BGS ವರ್ಲ್ಡ್ ಸ್ಕೂಲ್ ಅಂತ ಇದೆ. ಆಲ್ಮೋಸ್ಟ್ 9:20 ಆಯಿತು. ಚಿಕ್ಕಬಳ್ಳಾಪುರ ಬಂದಿದ್ದೀವಿ. ಅದನ್ನ ನೋಡಿ ಇವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಏನೋ ಬುಸ್ಕೊಂಡು ಮುಂದೆ ಹೋಗ್ತಾರೆ. ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ಸೈಕಲಾಜಿಕಲ್ ಫಿಯರ್ ಸ್ಟಾರ್ಟ್ ಆಗಿದೆ. ಇವರು ಒಟ್ಟಿಗೆ ಅಟ್ಯಾಕ್ ಮಾಡ್ತಾರೆ. ಫ್ರೆಂಡ್ಸ್ ನೋಡಿ, ಫೈನಲ್ ಆಗಿ ನಾವು ಚಿಕ್ಕಬಳ್ಳಾಪುರ ಸೇರಿದ್ದೀವಿ 9:20ಕ್ಕೆ. ತುಂಬ ಒಳ್ಳೆ ಸರ್ವಿಸು. ಬಟ್ ಏನಂದರೆ ಎಲ್ಲ ಕಡೆ ಫ್ರೀ ಕೊಟ್ಟು ಅವ್ರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಭಾರತಿ ಬಸ್ಸಲ್ಲಿ. ತುಂಬ ಥ್ಯಾಂಕ್ಸು ಸ್ಟಾಫ್ ಅವ್ರಿಗೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. 9:45ಗೆ ಮತ್ತೆ ಕೋಲಾರ್ಗೆ ಹೋಗುತ್ತೆ ಗಾಡಿ.